ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ ಮೇಡಮ್, for all the emergency service please contact 112, but for all the emergency service in Aegis Empire please contact Mr. Vishwarup. ವಿಶ್ವರೂಪ್, ಮೊದಲೇ ನಾನು ಟೆನ್ಷನ್ ಅಲ್ಲಿ ಇದ್ದಿದ್ರು ಓಕೆ, ಅದೇ ಕೋಪ ನೆತ್ತಿಗೇರಿದೆ. ಈ ಟೈಮಲ್ಲಿ ನನಗೆ ಸೆನ್ಸ್ ಆಫ್ ಹ್ಯೂಮರ್ ವರ್ಕ್ ಆಗಲ್ಲ. ಸೊ ದಯವಿಟ್ಟು ತಮಾಷೆ ಮಾಡಿದ್ರೆ ಇಲ್ಲಿಂದ ಹೊರಟೋಗಿ. ಅಯ್ಯೋ ಲಕ್ಷ್ಮಿ ಮೇಡಮ್, ನೋಡಿ ಈಗ ನಾವು ಬಸ್ ಹತ್ತಿ ಯಾವ ಸ್ಟಾಪ್ ಅಂತ ಹೇಳದೇ ಇದ್ರೆ ಪಾಪ ಕಂಡಕ್ಟರ್ ಏನಂತ ಟಿಕೆಟ್ ಹಿಡಿದು ಕೊಡ್ತಾನೆ. ಸೊ ನಿಮ್ ಪ್ರಾಬ್ಲಮ್ ಏನಿದೆ ಅಂತ ನನ್ನ ಹತ್ರ ಹೇಳಿ, ನಾನ್ ಸಾಲ್ವ್ ಮಾಡ್ತೀನಿ. ವಿಶ್ವರೂಪ್, ಲೀಲಾತೆನ ನೋಡೋಕೆ ಅಂತರ ಅತ್ತೆ ಹುಡುಗನ ಕರೆಸ್ತಿದ್ದಾರೆ. ಈಗ ಹೇಳಿ ಅವನನ್ನ ಹೇಗೆ ಓಡಿಸೋದು? ಅವನಿಗೆ ಮದ್ವೆ ಆಗ್ಬಾರ್ದು, ಆ ತರ ಪ್ಲಾನ್ ನಿಮ್ಮ ಹತ್ರ ಏನಾದ್ರು ಇದೆಯಾ? ಪ್ಲಾನ್ ಇಲ್ಲ, ಹುಡುಗನ ಓಡಿಸೋದಿಲ್ಲ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಿದ್ದೀನಿ ಮೇಡಮ್. ನಿಮ್ಗೇನಾದ್ರು ಹುಚ್ಚಿಡ್ದಿದ್ಯಾ? ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ ನಂಗೆ ತಲೆ ಸರಿ ಇಲ್ಲ ಅಂತ. ಲೀಲಾತ ವಿಷಯದಲ್ಲಿ ತಮಾಷೆ ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಅಯ್ಯೋ ಮೇಡಮ್, ಕಾಮ್ ಡೌನ್. ನೋಡಿ ಮೇಡಮ್, ನಾವು ಸಿಟ್ಟಲ್ಲಿ ಇರ್ಬೇಕಾದ್ರೆ ಯಾವುದೇ ನಿರ್ಧಾರ ತಗೋಬಾರ್ದು, ಅದೇ ಖುಷಿಯಲ್ಲಿ ಇರ್ಬೇಕಾದ್ರೆ ಯಾರಿಗೂ ಮಾತು ಕೊಡ್ಬಾರ್ದು. ಇದು ಜೀವನದ 2 ಬೆಸ್ಟ್ ಕೋರ್ಸ್. ಏನ್ರಿ ನಿಮ್ ಮಾತಿನ ಅರ್ಥ? ವೆರಿ ಸಿಂಪಲ್ ಮೇಡಮ್. ಈ ಒಬ್ಬ ಹುಡುಗಲ್ಲ, ಇಂಥ 100 ಜನ ಹುಡುಗರನ್ನ ಅಂತಾರೆ ಮೇಡಮ್ ಕರ್ಕೊಂಡು ಬಂದ್ರು. ಈ ಲೀಲಾ ಮೇಡಮ್ ತುಟುಕು ಬಿಡ್ಕಂತ ಮಾತಾಡ್ದೆ ಮೂಕ ಹಸುತ್ತರ ಎದ್ದು ಬಂದು ಇವರಿಬ್ಬರನ್ನ ಹಸೆ ಮನೆ ಮೇಲೆ ಕೂರಿಸಿದ್ರು ಕೂಡ ಲೀಲಾ ಮೇಡಮ್ಗೆ ತಾಳಿ ಕಟ್ಟ ಗಂಡು ನಮ್ ಬಾಸೇ ಆಗಿರ್ತಾರೆ. ನಮ್ ಲೀಲಾ ಮೇಡಮ್ಗೆ ಬಾಸ್ ಬಿಟ್ರೆ ಬೇರೆ ಜೋಡಿ ಇಲ್ಲ, ನಮ್ ಬಾಸ್ಗೆ ಲೀಲಾ ಮೇಡಮ್ ಬಿಟ್ರೆ ಬೇರೆ ಸಂಗತಿ ಇಲ್ಲ. ಇದು ವಿಧಿ ಲಿಖಿತ ಮೇಡಮ್. ಬೇಕಿದ್ರೆ ಬಾಂಡ್ ಪೇಪರ್ ಅಲ್ಲಿ ಬರೆದು ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತೀನಿ. ವಾಟ್ ಯು ಸೇ? ಅದ್ ಹೇಗೆ ಸಾಧ್ಯ ಇಲ್ಲ ಅಂತಿದ್ದೀರಾ ವಿಶ್ವರೂಪ್? ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ? ನೋಡಿ ಮೇಡಮ್, ಒಂದ್ಸಲ ಫ್ಲಾಶ್ ಬ್ಯಾಕ್ ಹೋಗಿ, ಆವಾಗ ಯಾವ ಟೈಮಲ್ಲಿ ಎಂತೆಂಥ ಕಷ್ಟದಲ್ಲಿ ನಮ್ಮ ಮೇಡಮ್ ಸಿಕ್ಕಾಕೊಂಡಿದ್ರು ಅಂತ ಟೈಮಲ್ಲಿ ನಮ್ಮ ಬಾಸ್ ವಿತ್ ಆರ್ ವಿದೌಟ್ ಇನ್ಫಾರ್ಮೇಶನ್ ಎಕ್ಸಾಕ್ಟ್ ಆಗಿ ಲೀಲಾ ಮೇಡಮ್ ಇದ್ದ ಜಾಗಕ್ಕೆ ಹೋಗಿ ಅವ್ರನ್ನ ಸೇವ್ ಮಾಡಿದಾರೋ ಇಲ್ವೋ, ಇದಾದ್ರೆ ಇದೇ ಇಲ್ಲ ಅಂದ್ರೆ ಇಲ್ಲ. ಹೌದು. ಸೊ ಇವತ್ತು ಈ ಹುಡುಗ ಮನೆಗೆ ಬಂದಿರ್ಬೋದು, ಆದ್ರೆ ನೋಡಿ ಒಪ್ಕೊಂಡು ಆಮೇಲೆ ಮಾತುಕತೆಗೆ ಅಂತ ಬಂದಾಗ ಲೀಲಾ ಮೇಡಮ್ ಮನಸ್ಸಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಅಯ್ಯೋ ಎಂತ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಅಂತ ಫೀಲ್ ಬಂದೇ ಬರುತ್ತೆ. ಆ ಫೀಲ್ ಬಂದ್ರೆ ಸಾಕು, ಆವಾಗ ನಮ್ಮ ಬಾಸ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರು ತಟ್ ಅಂತ ಲೀಲಾ ಮೇಡಮ್ ಮುಂದೆ ಪ್ರತ್ಯಕ್ಷ ಆಗ್ತಾರೆ, ಅವರೇ ಪ್ರಾಬ್ಲಮ್ ಇಂದ ಹೊರಗೆ ತರ್ತಾರೆ. ದ್ಯಾಟ್ಸ್ ಆಲ್ ಯುವರ್ ಆನರ್. ಏಜೆ ಬರ್ತಾರೆ ಅಂತೀರಾ? 100% ಮೇಡಮ್, ಡೌಟ್ ಬೇಡ. ಸೊ ಯು ರಿಲ್ಯಾಕ್ಸ್, ಐ ರಿಲ್ಯಾಕ್ಸ್, ಎವ್ರಿಬಡಿ ರಿಲ್ಯಾಕ್ಸ್. ಇಲ್ಲಿವರೆಗೂ ನಮ್ ಹುಡುಗಿ ಯಾರನ್ನೂ ಕತ್ತೈತಿ ನೋಡಿಲ್ಲ. ಕತ್ತಲೆ ಪ್ರಾಬ್ಲಮ್ ಇದೆಯಾ? ಅಯ್ಯೋ ಹಾಗಲ್ಲ, ರೋಡಲ್ಲಿ ಹೋಗುವಾಗ ಬರುವಾಗ ಅವಳು ಕತ್ತೆತ್ತಿ ಯಾವ ಹುಡುಗನ್ನು ನೋಡಲ್ಲ. ಅವಳಾಯ್ತು ಅವಳ ಪಾಡಾಯ್ತು ಅಂತ ಇರ್ತಾಳೆ. ವೆರಿ ಮಚ್ ಆರ್ಥೋಡಾಕ್ಸ್. ವಾವ್. ಬಟ್ ನನ್ನ ಪ್ರಕಾರ ಹುಡುಗಿರ್ ಹೇಗಿರ್ಬೇಕು ಅನ್ನೋದು ಅವ್ರ ಚಾಯ್ಸು. ಅವ್ರು ಮಾಡರ್ನ್ ಆಗು ಇರ್ಬೋದು, ಟ್ರೆಡಿಷನಲ್ ಆಗು ಇರ್ಬೋದು. ಇಟ್ಸ್ ದೇರ್ ಫ್ರೀಡಮ್, ಯುನೋ. ಹೌದು, ನಮ್ ಹುಡುಗಿನೂ ಅಷ್ಟೇ. ಪೂಜೆ ಫಂಕ್ಷನ್ ಇರುವಾಗ ಟ್ರೆಡಿಷನಲ್ ಆಗಿ ರೆಡಿ ಆಗ್ತಾಳೆ. ಎಲ್ಲಾದ್ರೂ ಹೊರಗಡೆ ಔಟಿಂಗ್ ಹೋಗ್ಬೇಕು ಅಂದ್ರೆ ಮಾಡಾಗಿ ರೆಡಿ ಆಗ್ಬಿಡ್ತಾಳೆ. ನಿಮಗ್ ಹೇಗ್ ಬೇಕೋ ಹಾಗಿರ್ತಾಳೆ. ವೆರಿ ಮಚ್ ಫ್ಲೆಕ್ಸಿಬಲ್. ಅಷ್ಟೇ ಅಲ್ಲ, ನಮ್ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂದ್ರೆ ಅವಳನ್ನ ನೋಡಿದ್ರೆ ನೀವ್ ಹಾಗೆ ಕಳ್ದೋಗ್ಬಿಡ್ತೀರಾ. ನೀವ್ ಹೇಳ್ತಿರೋದ್ ನೋಡಿದ್ರೆ ನಂಗೆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತಿದೆ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ. ಯಾವಾಗ ನೋಡ್ತೀನೋ? ಬಂದೇ ಬಿಟ್ಲಲ್ಲ. ಲೀಲಾ, ಕಾಫಿ ಕೊಡು. ವಾವ್. ಯಾರಾದ್ರೂ ಹೆಣ್ಣು, ಅಂದ, ಅದ್ಭುತ ಈ 3 ಪದಕ್ಕೂ ಒಂದೇ ಉತ್ತರ ಕೊಡು ಅಂತ ಕೇಳಿದ್ರೆ ನಾನು ಅವ್ರನ್ನ ಸೀದಾ ಇವ್ರ ಹತ್ರ ಕರ್ಕೊಂಡ್ ಬಂದ್ಬಿಡ್ತೀನಿ. ಬಂದೇ ಬಿಟ್ನ ಇವನು. ಈ ಟೈಮಲ್ಲಿ ಏಜೆ ಬಂದ್ರೆ ಈ ಹುಡುಗನ್ ಕಾಲ್ ಮುರಿದು ಕಳಿಸ್ತಾರೆ. ಅದ್ ಹೇಗ್ ನಮ್ಮ ಅದೇನ ನೋಡಕ್ ಬರ್ತಾನೆ?
ಕೇಡಿ ಕೇಡಿ ಇವನು. ಅನೂಪ್, ಇವಳೇ ಲೀಲಾ. ಇವಳು ನನಗೆ ಬೆಸ್ಟ್ ಫ್ರೆಂಡು, ನನ್ನ ತಂಗಿ, ಎಲ್ಲಾನು ಇವಳೆ. ಲೀಲಾ, ಇವ್ರು ಅನೂಪ್ ಅಂತ. ಹಾಯ್. ಕರೆಕ್ಟ್ ಅತ್ತೆ, ಹೀಗೆ ಮಾಡ್ಬೇಕು ಅವನಿಗೆ. ಲೀಲಾ, ಅನೂಪ್ ಹಾಯ್ ಅಂತಿದ್ದಾರೆ. ನಮಸ್ಕಾರ. ಓಹ್, ನೈಸ್ ನೈಸ್. ನೀವು ಹೇಳಿದ ನಿಜ, ಇವರು ತುಂಬ ಆರ್ಥೋಡಾಕ್ಸ್. ಹಾಗಾದ್ರೆ ನನ್ನ ಕಡೆಯಿಂದನೂ ನಿಮಗೆ ನಮಸ್ಕಾರ. ಲೀಲಾ, ಅನೂಪ್ಗೆ ಹೆಣ್ಮಕ್ಳು ಅಂದ್ರೆ ಗೌರವ. ಅವ್ರದೇ ಬಿಸ್ನೆಸ್ ಇದೆ, ಲೈಫ್ಗೆ ಏನೂ ಪ್ರಾಬ್ಲಮ್ ಇಲ್ಲ. ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ಒಳ್ಳೆ ಸಂಸ್ಕಾರವಂತರು. ಮನೆ ಕಡೆನೂ ತುಂಬಾ ಚೆನ್ನಾಗಿದೆ. ಅನೂಪ್ಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಇಷ್ಟೆಲ್ಲ ಹೇಳಿದ್ರು ನೀವು ಒಂದು ಮಾತಾಡ್ತಿಲ್ಲ. ಅದ ನಮ್ಮ ಹುಡುಗಿಗೆ ತುಂಬ ನಾಚಿಕೆ. ಅವಳು ಸಿಕ್ಕಾಪಟ್ಟೆ ನಾಚ್ಕೋತಾಳೆ. ಫಸ್ಟ್ ಟೈಮ್ ಅಲ್ವಾ, ಯಾರೇ ಆದರೂ ನಾಚ್ಕೊಳ್ತಾರೆ. ನಾನು ನಾಚ್ಕೊಂಡಿದ್ದೆ. ನೀವು ಅಕ್ಕ? ಹೌದು ಸರು, ಹೆಣ್ಮಕ್ಳು ಅಂದಮೇಲೆ ನಾಚಿಕೆ ಇರಲೇಬೇಕು. ಅದರಲ್ಲೂ ನಮ್ಮ ಲೀಲಾಗೆ ನಾಚಿಕೆನೇ ಆಭರಣ ಅಲ್ವಾ ಲೀಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.